ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಈಗಿದ್ದವಳು ಹೀಗಾಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮನೇಲೂ ಕೂಡ ಪೂಜೆನ ಮುಗಿಸ್ಕೊಂಡು ಹೊರಟ್ವಿ. ನನ್ನ ತಮ್ಮ ಆಲ್ರೆಡಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದ. ಟೆಂಪಲ್ಗೆ ನಾನು ಮತ್ತು ನಮ್ಮ ಅಮ್ಮ, ನಮ್ಮ ಅಂಕಲ್ ಇಬ್ಬರು, ನಮ್ಮ ಆಂಟಿ ಇಬ್ಬರು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಹೊರಟ್ವಿ. ಆಲ್ಮೋಸ್ಟ್ ಎಲ್ಲಾದ್ರೂ ಹೋಗಬೇಕು ಅಂತಂದರೆ ನಮ್ಮ ಅಮ್ಮನ ಊರಲ್ಲಿ ನಮ್ಮ ಅಣ್ಣ ತಮ್ಮದಿರೆಲ್ಲರೂ ಒಟ್ಟಿಗೆ ಹೋಗೋದು. ಸೊ ಎಲ್ಲರೂ ಹೊರಟು 3 ಬೈಕಲ್ಲಿ. ನಾವಿವತ್ತು ನವಿಲೆ ನಾಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದು ನವಿಲೆಯಲ್ಲಿರೋದು, ನವಿಲೆ ನಾಗೇಶ್ವರ ಅಂತ ಅಂದ್ಬಿಟ್ಟು ತುಂಬ ಜನ ಬಂದುಬಿಟ್ಟಿದ್ರು ಆಲ್ರೆಡಿ. ಟೈಮ್ ಬಂದಲ್ಲಿ 10 o'clock ಆಗಿತ್ತು. ಇಲ್ಲಿ ಹಣ್ಕಾಯಿ ಮಾಡಿಸೋದಕ್ಕೂ ಕೂಡ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಕ್ಯೂವಲ್ಲಿ ಹೊರಟ್ವಿ. ಇಲ್ಲಿ ಕೊಳ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಇದೇ ನವಿಲೆ ನಾಗೇಶ್ವರ ಟೆಂಪಲ್ಲು. ಈ ಬಿಸಿಲಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅನಿಸುತ್ತೆ, ಅದಕ್ಕೆ ಅಷ್ಟೊಂದು ಬಿಸಿಲು ಸುಡ್ತಾ ಇತ್ತು. ಮತ್ತು ಈ ಕೊಳದಲ್ಲಿ ಮೀನು ಓಡಾಡ್ತಾ ಇತ್ತು. ಇದೇನಪ್ಪ ಹಿಂಗೆ ಕರ್ಕರು ಕಾಣಿಸ್ತೈತೆ ಅಂತ ನೋಡಿದ್ರೆ ಮೀನು. ನೆಕ್ಸ್ಟ್ ನನ್ನ ತಮ್ಮ ಎಲ್ಲರಿಗೂ ಕಾಯಿ ಹೊಡೆದು ಕೊಡ್ತಿದ್ದ ಹಣ್ಕಾಯಿ ಮಾಡಿಸೋದಕ್ಕೆ ಅಂದ್ಬಿಟ್ಟು. ಇಲ್ಲಿ ನೀರು ಹಾಕಿಸ್ಕೊತಾರಂತೆ ಎಲ್ಲರೂ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಬಂದವರೆಲ್ಲ ನೀರು ಹಾಕಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದುಬಿಟ್ಟು ಪ್ರದಕ್ಷಿಣೆ ಹಾಕ್ತಾಯಿದ್ದೆ. ನಮ್ಮಮ್ಮ ಪ್ರದಕ್ಷಿಣೆ ಹಾಕೋ ಬರೋಗು ಅಂತ ಅಂದ್ಬಿಟ್ಟು ಕಳಿಸಿದ್ರು. ಇಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಅಂದರೆ, ಹಾವು ಮತ್ತು ನವಿಲು ಒಂದೇ ಹತ್ರ ಇರಲ್ಲ, ಆದರೆ ಇಲ್ಲಿ ಹಾವು ಮತ್ತು ನವಿಲು ಒಂದೇ ಹತ್ರ ಇರುತ್ತೆ. ಅದಕ್ಕೆ ಇದ್ರ ಹೆಸರು ನವಿಲೆ ನಾಗೇಶ್ವರ ಅಂತ. ಮತ್ತು ಇಲ್ಲಿ ಏನೇನೋ ಸ್ಟೋರಿಗಳಿದ್ದಾವೆ ದೇವ್ರದ್ದು. ಅಂದರೆ ಅದನ್ನು ಇದರಲ್ಲಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟು ನಾವು ಊಟಕ್ಕೆ ಅಂತ ಹೋದ್ವಿ. ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ರಸಾದ ತಿನ್ಕೊಂಡು ಮತ್ತೆ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು, ಇದು ಕಬ್ಳಿ ಬಸವೇಶ್ವರ ಟೆಂಪಲ್ಗೆ. ಸೊ ಮತ್ತೆ ಎಲ್ಲರೂ ಕೂಡ ಹೊರಟ್ವಿ. ಅಲ್ಲಿಂದ ಹಣ್ಕಾಯಿ ತೊಗೊಳಕ್ಕೆ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಜಾತ್ರೆನೂ ಕೂಡ ನಡೆಯುತ್ತೆ ಆ ಟೈಮಲ್ಲಿ, ಕಾರ್ತಿಕ ಅಲ್ವಾ. ಸೊ ನನ್ನ ತಮ್ಮಂದು ಸಾನದು ಕಿತಾಪತಿ ನೋಡೋಕ್ಕಾಗಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ದರ್ಶನಕ್ಕೆ ಅಂತ ಹೋದ್ವಿ. ತುಂಬ ರಶ್ ಇತ್ತಂತೆ, ನಾವು ಹೋದಾಗ ಕಡಿಮೆ ಇತ್ತು. ಅಲ್ಲಿಂದ ಅಮ್ಮ ಹಾಲು ತಗೊಬಂದಿತ್ತು, ಅದನ್ನು ಬಸವನ ಮೇಲೆ ಹಾಕಿದ್ರು. ನೆಕ್ಸ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೂತಿದ್ವಿ. ಎಲ್ಲರ ಜೊತೆನೂ ಹಾಯ್ ಮಾಡಿಸ್ತಾ ಇದ್ದೋ. ಹಾಯ್ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಅಜ್ಜನೂ ಕೂಡ ಹಾಯ್ ಮಾಡ್ತಾಯಿತ್ತು, ನಮ್ಮ ಸಾನೂ ಕೂಡ ಹಾಯ್ ಮಾಡಿದ್ಲು. ಅಲ್ಲಿಂದ ನೆಕ್ಸ್ಟು ದೇವಸ್ಥಾನ ಕಟ್ತಾಯಿದ್ರು, ಅದು ಮೂಲಸ್ಥಾನ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬರೋಣ ಅಂತ ಹೊರಟು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಜಾತ್ರೆ ಒಳಗಡೆಗೆ ಬಂದ್ವಿ. ತುಂಬ ರಶ್ಶು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊರ ಕಡೆಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ